ನಮಸ್ಕಾರಗಳು. ಲೇಖಕಿಯರ ಬಳಗದ ಈ ಒಂದು ಅದ್ಭುತವಾದಂತಹ ಸಭೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ತುಂಬಾ ದಿನಗಳಾಗಿದೆ ಎಲ್ಲರನ್ನು ಕೂಡ ಈ ಲೇಖಕಿಯರ ಬಳಗದಲ್ಲೇ ನೋಡಿ ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಬರುವಂತಹ ಲೇಖಕಿಯರು ಇದ್ದಾರೆ. ಅವರನ್ನು ಕೂಡ ಸೇರಿಸ್ಕೊಂಡ್ರೆ ಈ ಒಂದು ಕಾರ್ಯಕ್ರಮ ಇನ್ನೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಲೇಖಕಿಯರ ಬಳಗ ನಡೆದು ಬಂದಂಥ ಹಾದಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ನೋಡಿ, ಹೆಣ್ಮಕ್ಳಿಗೆ ಯಾವುದೇ ರಂಗಕ್ಕೆ ಹೋದರೂ ಕೂಡ ಅಷ್ಟು ಸುಲಭವಾಗಿ ಎಲ್ಲ ರಂಗವನ್ನು ತಲುಪಿ ಅಲ್ಲಿ ಯಶಸ್ವಿ ಆಗಲಿಕ್ಕೆ ಖಂಡಿತ ಸಾಧ್ಯತೆ ಇಲ್ಲ. ಯಾಕೆಂದರೆ ಈ ಸಮಾಜದ ವ್ಯವಸ್ಥೆ ಆಗಿದೆ. ಒಂದು ಮಹಿಳೆ ಹೊರಗಡೆ ಬರ್ತಾಳೆ ಅಂತಂದರೆ ಅನೇಕ ಸವಾಲುಗಳನ್ನು ಆಕೆ ಎದುರಿಸ್ಬೇಕಾಗುತ್ತೆ. ಮೊದಲನೇದಾಗಿ ಮನೆಯಲ್ಲಿಯೇ ಆಕೆಗೆ ಸವಾಲಾಗಿರುತ್ತೆ. ಮನೆಯನ್ನ ಗೆಲ್ಲಬೇಕಾಗುತ್ತೆ, ಆ ನಂತರ ಅವಳು ಹೊರಗಡೆ ಬರಬೇಕಾಗುತ್ತೆ. ಮನೆಯನ್ನೇ ಗೆದ್ದು ಹೊರಗಡೆ ಬಂದಾಗಿ ಕೂಡ ಅವಳನ್ನು ಅಷ್ಟೊಂದು ಸುಲಭವಾಗಿ ಸಮಾಜ ಅವಳನ್ನು ಒಪ್ಕೊಳ್ಳೋದಿಲ್ಲ. ಹೊರಗಡೆ ಬಂದಾಕ್ಷಣ ಅವಳನ್ನು ನೋಡುವಂಥ ನೋಟವೇ ಬೇರೆ ಆಗಿರುತ್ತೆ. ಅದರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರಂತೂ ಅವಳು ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಅವಳು ಯಾವುದಾದ್ರು ಒಂದು ಲೇಖನವನ್ನು ಕಥೆಯನ್ನು ಬರೆದ್ರೆ ಓದುಗರಾಗಲಿ ಅಥವಾ ಬೇರೆಯವರಾಗಲಿ ಅದು ಅವಳ ಬದುಕಿಗೆ ಸಂಬಂಧಪಟ್ಟಿದ್ದೇ ಆಗಿರಬೇಕು ಅನ್ನುವಂತಹ ವಿಚಾರವನ್ನು ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಯಾವುದೋ ಒಂದು ಕಥೆಯನ್ನು ಬರೀತಾಳೆ ಅಥವಾ ಒಂದು ಕವಿತೆಯನ್ನು ಬರೀತಾಳೆ, ಅದು ಅವಳದೇ ಅನುಭವ ಆಗಿರ್ಬೋದು, ಅದು ಅವಳದೇ ಕಥೆ ಆಗಿರ್ಬೋದು ಅನ್ನುವಂತಹ ಒಂದು ನೋಡುಗರ ಅಥವಾ ಕೇಳುಗರ ಅಥವಾ ಓದುಗರ ಓಟವನ್ನು ನಾವು ನೋಡ್ತೀವಿ. ಇದು ಮುಖ್ಯವಾದಂಥ ಸವಾಲು ಮಹಿಳೆಯರಿಗೆ. ಎಷ್ಟೊಂದು ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸ್ಬೇಕು ಅಂತಾಳೆ, ಎಷ್ಟೊಂದು ವಿಚಾರಗಳನ್ನು ಈ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ತನ್ನ ಬರಹದ ಮೂಲಕ ಅಂತ ಅನ್ಕೋತಾಳೆ. ಆದರೆ ಅವಳಲ್ಲೊಂದು ಅಂಜಿಕೆ ಕಾಡ್ತಾ ಇರುತ್ತೆ. ಏನನ್ನ ಬರೀಲಿ ನಾನು, ಈ ಬರ್ದದ್ದನ್ನ ನಂದು ಅಂತ ಅನ್ಕೊಂಡ್ಬಿಡ್ತಾರಲ್ಲ, ಈ ಸಮಾಜಕ್ಕೆ ಏನು ಉತ್ತರ ಕೊಡಬೇಕು ನಾನು ಅನ್ನುವಂಥ ಒಂದು ತೊಳಲಾಟ ಅವಳಲ್ಲಿ ಕಾಡಿ ನೇರವಾಗಿ ಇರುವಂಥ ವಿಚಾರವನ್ನು ಅಭಿವ್ಯಕ್ತಿಗೊಳಿಸೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾಳೆ. ಇದು ಮಹಿಳೆಗಿರುವಂತಹ ಒಂದು ದೊಡ್ಡ ಸವಾಲಿದು. ಈ ಸವಾಲನ್ನ ಗೆದ್ದು ಅವಳ ಹೊರಗೆ ಹೋಗ್ಬೇಕಾಗುತ್ತೆ. ನಾನು ಬರೆದಿರೋದು ಎಲ್ಲವೂ ಕೂಡ ನನ್ನದೇ ಕತೆ ಅಲ್ಲ, ಇದು ಈ ಸಮಾಜದಲ್ಲಿ ಇರುವಂತಹದ್ದು ಯಾರ್ದೋ ಆಗಿರ್ಬೋದು, ಎಲ್ಲೋ ನಡೆದಿರ್ಬೋದು, ಯಾವುದೋ ಒಂದು ಊಹೆಯನ್ನ ಅಥವಾ ಯಾವುದೋ ಕಥೆಯನ್ನು ತಗೊಂಡು ಊಹೆ ಮಾಡಿ ನಾನು ಬರೆದಿದ್ದೀನಿ ಅಂತ ಅದನ್ನ ಒಪ್ಪಿಸುವಂತಹ ಒಂದು ಎದೆಗಾರಿಕೆ ಒಬ್ಬ ಮಹಿಳಾ ಸಾಹಿತ್ಯ ಆದವಳಿಗೆ ಬೇಕಾಗುತ್ತೆ. ನೋಡಿ, ಮಹಿಳೆಯರಿಗೆ ಈಗ ಒಬ್ಬ ಲೇಖಕಿ ಆಗ್ತಾಳೆ ಅಂತಂದಾಗ ಅವಳು ಮನೆಯಲ್ಲಿ ಮೊದಲು ತನ್ನ ಪರಿವಾರವನ್ನ ಸಂತೈಸಿ ಆ ನಂತರ ಅವಳು ಬೇರೆ ಕ್ಷೇತ್ರಕ್ಕೆ ಬರಬೇಕಾಗುತ್ತೆ. ಅದರ ಉದ್ಯೋಗಸ್ಥೆ ಆಗಿದ್ರಂತುವೆ ಮನೆಯನ್ನು ನೋಡ್ಕೊಳ್ಬೇಕು, ಉದ್ಯೋಗವನ್ನು ನೋಡ್ಕೊಳ್ಬೇಕು, ನೆಕ್ಸ್ಟ್ ತನ್ನ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅವಳು ನ್ಯಾಯವನ್ನು ಸಲ್ಲಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸೋಲನ್ನು ಅವಳು ಅನುಭವಿಸ್ಬೇಕಾಗತ್ತೆ. ಈಗ ನನಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಒಂದು ಉತ್ತೇಜನ ಕೊಟ್ಟರೆ ಮಾತ್ರ ಮುಂದಕ್ಕೆ ಅಡಿಯಿಡಕ್ಕೆ ಸಾಧ್ಯತೆ ಇದೆ. ಅದೇ ಒಬ್ಬ ಪುರುಷನಿಗೆ ಆ ಒಂದು ಸಮಸ್ಯೆ ಇಲ್ಲ. ನೋಡಿ, ಅವನು ಬರಿತಾನೆ ಅಂತಂದ್ರೆ ಅವನ ಮನೆಯವರು ಕೂಡ ನನ್ನ ಗಂಡ ಸಾಹಿತಿ ಅಥವಾ ನನ್ನ ಗಂಡ ಬರಿತಾ ಇದ್ದಾರೆ ಅಥವಾ ನನ್ನ ಮಗ ಬರಿತಾ ಇದ್ದಾನೆ ಅನ್ನುವಂಥ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ಆಕೆ ಕಲ್ಪಿಸ್ಕೊಡ್ತಾಳೆ. ಅದೇ ಒಬ್ಬ ಮಹಿಳೆ ಬರಿತಾ ಇದ್ದಾಳೆ ಅಂತಂದ್ರೆ ಅವಳು ಮನೆಯಲ್ಲಿ ಎಲ್ಲರನ್ನ ಸಂತೈಸಿ ತನ್ನ ಕರ್ತವ್ಯಗಳನ್ನು ಪರಿಪೂರ್ಣವಾಗಿ ಮಾಡಿ ಉಳಿದಂತಹ ಸಮಯದಲ್ಲಿ ಅವಳು ತನ್ನ ಹವ್ಯಾಸಕ್ಕೆ ಮೀಸಲಾಗಿಡ್ಬೇಕಾಗತ್ತೆ. ಇದು ಒಂದು ಸವಾಲು. ಜೊತೆಗೆ ಬರವಣಿಗೆ ಅನ್ನೋದು ಹೇಗ್ ಬೇಕೋ ಎಲ್ಲಿ ಬೇಕೋ ಹೇಗೋ ಬರೆಯೋಕ್ಕಾಗಲ್ಲ. ಅವಳಿಗೊಂದು ಪ್ರಶಾಂತವಾದಂತಹ ಒಂದು ವಾತಾವರಣ ಇರಬೇಕು, ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಮನಸ್ಸುಗಳು ಆ ಮನೆಯಲ್ಲಿ ಇರಬೇಕು. ಅವಳು ಬರೀತಾಳೆ ಅಂದಾಗ ಅವಳಿಗೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಅದು ಯಾರ ಮನೆಯಿಂದ ಸೃಷ್ಟಿ ಮಾಡಿಕೊಡುವಂತಹ ಮನಸ್ಸುಗಳಿರೋದು ಕಡಿಮೆ ಇರ್ಬೋದು, ಕಡಿಮೆ ಅಂತ ನನ್ನ ಭಾವನೆ. ಜೊತೆಗೆ ಅದನ್ನು ಅವಳೇ ಸೃಷ್ಟಿಸ್ಕೊಳ್ಬೇಕಾಗತ್ತೆ. ಅವಳಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಕೂತ್ಕೊಂಡು ಬರಿತೀನಿ ಅಂದರೆ ಒಂದು 2 ಗಂಟೆ ಕೂತ್ಕೊಂಡು ಅವಳಿಗೆ ಬರೆಯೋಕೆ ಕಷ್ಟ ಆಗ್ತಿರುತ್ತೆ. ಮನೆಯಲ್ಲಿ ಮಗುನ ಸಂತೈಸ್ಬೇಕಾಗತ್ತೆ, ವಯಸ್ಸಾದಂಥ ಅತ್ತೆ ಮಾವ ಇದೆ ಅವ್ರನ್ನ ಸಂತೈಸ್ಬೇಕಾಗತ್ತೆ, ಗಂಡನ ಕರೆಗೆ ಹೋಗ್ಬಿಡ್ಬೇಕಾಗತ್ತೆ, ಮನೆಗೆ ಬಂದಂತಹ ನೆಂಟರಿಷ್ಟರನ್ನ ಅತಿಥಿ ಬಾಂಧವರನ್ನ ನೋಡ್ಕೊಳ್ಬೇಕಾಗತ್ತೆ. ಇವೆಲ್ಲದರ ನಡುವೆಯೂ ಕೂಡ ಅವಳು ತುಂಬ ಪ್ರಜ್ಞಾವಂತಳಾಗಿ ಬರಿಬೇಕು ಅಂತಂದಾಗ ಅವಳಿಗೆ ವಿಶೇಷವಾದಂತಹ ಸಾಮರ್ಥ್ಯ ಇರಬೇಕು. ಸಣ್ಣ ಪುಟ್ಟ ಸಾಮರ್ಥ್ಯಗಳಿದ್ರೆ, ಸಣ್ಣ ಪುಟ್ಟ ಪ್ರತಿಭೆಗಳು, ಅಲ್ಪ ಸ್ವಲ್ಪ ಪ್ರತಿಭೆಗಳಿದ್ರೆ ಆಕೆ ಬರೆಯೋಕ್ಕೆ ಸಾಧ್ಯತೆ ಇಲ್ಲ. ಜೊತೆಗೆ ತೊಡಗಿಸಿಕೊಳ್ಳುವಿಕೆ ಇರಬೇಕು. ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯಾದವಳು ತೊಡಗಿಸಿಕೊಳ್ಬೇಕಾಗುತ್ತೆ. ಅದನ್ನು ಒಂದು ತಪಸ್ಸು ಅನ್ನೋ ರೀತಿಯಲ್ಲಿ ಆಕೆ ಕೈಗೊಂಡಾಗ ಮಾತ್ರ ಈ ಒಂದು ಕ್ಷೇತ್ರದಲ್ಲಿ ನಾವು ಏನನ್ನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಮಹಿಳೆ ಆದವಳು ಮನೆಯಲ್ಲಿ ಅಂತಹ ವಾತಾವರಣ ಇಲ್ಲದೇ ಇದ್ರೂ ಕೂಡ ಗೆದ್ದು ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತೊಂದು ಕ್ಷೇತ್ರದಲ್ಲಾಗಿರ್ಬೋದು.
ಅಂದರೆ ಇವತ್ತಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮನೆಯವರ ಒಂದು ಸಹಕಾರ ಇಲ್ಲದೇ ಇದ್ದಾಗಲೂ ಕೂಡ ಅದನ್ನು ಎದುರಿಸಿ ನಿಂತು ಬರೆಯುವಂತಹ ಎದೆಗಾರಿಕೆಯುಳ್ಳಂತಹ ಲೇಖಕಿಯರು ಇವತ್ತು ಬರ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಅಂತ ಕೂಡ ನಾನು ಹೇಳಬಲ್ಲೆ. ಏಕೆಂದರೆ ಒಂದಷ್ಟು ಶತಮಾನ ಅಥವಾ ಒಂದಷ್ಟು ದಶಕಗಳ ಹಿಂದೆ ನಾವು ಹೋದಾಗ ಮಹಿಳೆ ಬರೆಯುವಾಗ ಬಹಳ ಹಿಂಜರಿಕೆ ಇರ್ತಾ ಇತ್ತು. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ತರಂಗದಲ್ಲೇ ಒಂದು ಕತೆ ಬರೆದೆ. ಇದೇ ರೀತಿಯಾದಂತಹ ಒಂದು ಲೇಖಕಿಯರ ಬಳಗದ ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕಿ ಬಾನು ಮುಸ್ತಾಕ್ ಅವ್ರು ಬಂದರು. ಅವ್ರು ಹೇಳಿದ್ರು, ನಮ್ಮ ಮಹಿಳೆಯರು ತುಂಬ ಹಿಂಜರಿತಾ ಇದ್ದಾರೆ, ಅವ್ರು ಧೈರ್ಯವಾಗಿ ಬರಿಬೇಕು ಕಥೆನ ಅಂತ ಅವ್ರು ಹೇಳಿದ್ರು. ಆ ಸ್ಫೂರ್ತಿ ಮೇಲೆ ಒಂದು ನನಗೆ ಅದ್ಭುತ ಅನ್ನಿಸ್ತು, ಅದ್ಭುತವಾದಂಥ ಒಂದು ಕತೆ ಬರೆದೆ. ಅದನ್ನು ತರಂಗಕ್ಕೆ ಕಳಿಸ್ದೆ. ತಕ್ಷಣ ನನ್ನ ಫೋಟೋ ಸಮೇತ ಅದನ್ನು ಪ್ರಕಟಿಸ್ಬಿಟ್ರು. ಆಮೇಲೆ ಶುರುವಾಯಿತು ನೋಡಿ, ನನಗೆ ಎಲ್ಲೆಲ್ಲಿಂದ ಪತ್ರಗಳು ಬಂದಾಗ ಒಬ್ಬ ಮಹಿಳೆ ಸ್ವಲ್ಪ ದಿಟ್ಟವಾಗಿ ನಡ್ಕೊಳ್ಳುವಂತಹ ಒಂದು ಕಥೆ ಇತ್ತು. ಅದನ್ನ ನೋಡ್ಬಿಟ್ಟು ಎಲ್ಲೆಲ್ಲಿಂದ ನನಗೆ ಪತ್ರಗಳು, ಅವಾಗೆಲ್ಲ ಪತ್ರಗಳಿತ್ತು, ಹಾಗೆಲ್ಲ ಮೊಬೈಲ್ ಇರಲಿಲ್ಲ, ಫೋನ್ ಇರಲಿಲ್ಲ. ನನಗೆ ಕರೆಗಳು ಬರೋಕ್ಕೆ ನನಗೆ ಪತ್ರಗಳು ಬರೋಕ್ಕೆ ಶುರುವಾಯಿತು. ಏನಿದು ನಿಮ್ಮದೇ ಅನುಭವನಾ, ಇಷ್ಟೊಂದು ಧೈರ್ಯ ಇದೆಯಾ ನಿಮಗೆ? ಈ ರೀತಿ ಆದಂತಹ ಪತ್ರಗಳು ನನಗೆ ಬಂದಾಗ ನನಗೆ ನಿಜಕ್ಕೂ ಸ್ವಲ್ಪ ಶಾಕ್ ಆಯಿತು. ಒಂದು ವೇಳೆ ಏನಾದರೂ ನನ್ನ ಮನೆಯವರು ಏನಾದರೂ ಸಾಹಿತಿ ಆಗಿದ್ದು, ಅವ್ರಿಗೂ ಓದೋ ಹವ್ಯಾಸ ಏನಾದ್ರು ಇದ್ದಿದ್ರೆ, ಅದನ್ನು ಓದ್ಬಿಟ್ಟಿದ್ರೆ ಅಯ್ಯೋ ನನ್ನ ಮಾನ ಮರ್ಯಾದೆಲ್ಲ ತೆಗೆದುಬಿಡ್ತಾ ಇದೆಯಲ್ಲ ನೀನು ಅಂತ ಇದ್ರೇನೋ ಅನ್ನುವಂತಹ ಭಾವನೆ ನನಗೆ ಆವತ್ತಿನ ದಿನಗಳಲ್ಲಿ ಕಾಡಿದ್ದು ನಿಜ. ಅಂದರೆ ನೋಡಿ, ಮಹಿಳೆ ಆದವಳು ಬರೆಯುವಾಗ, ಅದೇ ಒಬ್ಬ ಪುರುಷ ಬರೆದಾಗ ಇದು ನಿನ್ನ ಅನುಭವನ ಅಂತ ಯಾರು ಕೇಳೋದಿಲ್ಲ. ಅದೇ ಒಬ್ಬ ಮಹಿಳೆ ಬರೆದಾಗ ಇದು ನಿನ್ನ ಅನುಭವವೇ, ನಿಂದೇ ಕಥೆನಾ ಅಂತ ನೋಡುವಂತಹ ನೋಟಗಳು, ಕೇಳುವಂತಹ ಮನಸ್ಸುಗಳು ಇವತ್ತು ತುಂಬ ಇದ್ದಾವೆ. ಅದನ್ನೆಲ್ಲ ಎದುರಿಸಿ ಇವತ್ತು ಮಹಿಳೆ ಬರಿಬೇಕಾಗತ್ತೆ. ಅದರಲ್ಲೂ ಮಹಿಳೆಗೆ, ಅದರಲ್ಲೂ ಒಬ್ಬ ಸಾಹಿತಿ ಆದವಳಿಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಇವತ್ತಿನ ಒಂದು ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀವಿ, ಮಹಿಳೆಯನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು ಮಹಿಳೆಯ ಪರಿಸ್ಥಿತಿ ಏನಾಗಿದೆ? ಎಲ್ಲ ಒಂದಷ್ಟು ಮಹಿಳೆಯರು ನಾವು ಸುಸಂಸ್ಕೃತರಾಗಿ, ವಿದ್ಯಾವಂತರಾಗಿ, ಉದ್ಯೋಗಸ್ಥರಾಗಿರ್ಬಹುದು. ಆದರೆ ಎಷ್ಟು ಕಡೆ ಹೆಣ್ಣು ಮಕ್ಕಳಿಗೆ ಇಂಥ ಒಂದು ಅವಕಾಶ ಇದೆ, ಸ್ವತಂತ್ರ ಇದೆ, ಆಕೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾಳೆ ಅಂತ ನೋಡಿದಾಗ ಬಹಳ ಬಹಳ ನಿರಾಶೆ ನಮ್ಮನ್ನು ಕಾಡುತ್ತೆ. ನಾವು ಮಣಿಪುರದ ಒಂದು ಘಟನೆಯನ್ನು ನೋಡಿದಾಗ ನಾವೆಲ್ಲರೂ ಕೂಡ ತಲೆ ತಗ್ಗಿಸಿ ನಿಲ್ಲುವಂತಹ ಒಂದು ಪರಿಸ್ಥಿತಿ. ಜೊತೆಗೆ ಆ ಒಂದು ವಿಡಿಯೋವನ್ನು ನೋಡಿ ಇಡೀ ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ. ಸೊ ಎಂತಹ ಹೀನಾಯ ಪರಿಸ್ಥಿತಿ ಇವತ್ತಿನ ದಿನದಲ್ಲೂ ಕೂಡ ಮಹಿಳೆ ಅನುಭವಿಸ್ತಾ ಇದ್ದಾಳಲ್ಲ. ಆ ಇಬ್ಬರು ಹೆಣ್ಣು ಮಕ್ಕಳನ್ನ ನಡೆಸ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಪುರುಷರು ಆಕ್ರೋಶ ಉಕ್ಕಿ ಬಂತವ್ರು, ಏನಾರ ನಮ್ಮ ಕೈ ಸಿಕ್ಬಿಟ್ಟಿದ್ರೆ ಕಥಸಾಕ್ಬಿಡೋಣ ಅನ್ನುವಂತಹ ಒಂದು ಆಕ್ರೋಶ ನಮಗೆ ಎಲ್ಲ ಹೆಣ್ಮಕ್ಳಿಗೂ ಉಕ್ಕುತ್ತೆ. ಅಂತಹ ಒಂದು ಹೀನಾಯ ಪರಿಸ್ಥಿತಿ ಇವತ್ತಿನ ಆಧುನಿಕ ದಿನಗಳಲ್ಲಿಯೂ ಕೂಡ ಮಹಿಳೆ ಬದುಕ್ತಾ ಇದ್ದಾಳೆ ಅಂದ್ರೆ ಈ ಸಮಾಜ ಎತ್ತ ಹೋಗ್ತಾ ಇದೆ. ನಾವಿನ್ನು ಯಾವ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ? ಮಹಿಳೆಯನ್ನ ಬೆತ್ತಲೆ ಮಾಡಿ ಅವರು ವಿಕೃತವಾಗಿ ಆಡಿದ್ದನ್ನು ಕೂಡ ವಿಡಿಯೋ ಮಾಡಿದಾರಲ್ಲ, ಅಬ್ಬಬ್ಬ, ಅಂತಹ ಒಂದು ಕ್ರೂರ ಸನ್ನಿವೇಶ ಯಾವ ಹೆಣ್ಣು ಮಗಳಿಗೂ ಬರಬಾರ್ದು. ನಮ್ಮ ಶತ್ರುಗಳಿಗೂ ಕೂಡ ಅಂತಹ ಒಂದು ಸನ್ನಿವೇಶ ಬರಬಾರ್ದು. ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಬಯಲು ಪ್ರದೇಶಕ್ಕೆ ಕರ್ಕೊಂಡೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಾರಲ್ಲ. ಹಾಗಾಗಿ ನಾವು ಎಲ್ಲಿ ಬದುಕ್ತಾ ಇದೀವಿ? ಕಾಡೊಳಗೆ ಬದುಕ್ತಾ ಇದೀವ? ಅಥವಾ ಯಾವುದೇ ಒಂದು ಮನುಷ್ಯತ್ವ ಇಲ್ಲದೆ ಇರೋ ಜೊತೆ ನಾವು ಬದುಕ್ತಾ ಇದೀವ? ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಹಿಳೆಯೇ ಎಲ್ಲದಕ್ಕೂ ಬಲಿಯಾಗ್ತಾ ಇದ್ದಾಳೆ. ಯಾವುದೇ ಸಂಘರ್ಷಗಳ ನಡೀಲಿ, ಒಂದು ಜಾತಿ ಸಂಘರ್ಷ ನಡೀಲಿ, ಒಂದು ವರ್ಗದ ಸಂಘರ್ಷ ನಡೀಲಿ, ಯಾವುದೇ ಸಂಘರ್ಷ ನಡೆದ್ರು ಅಲ್ಲಿ ಬಲಿಯಾಗುವವಳು ಮಹಿಳೆಯೇ. ಹಾಗಾದ್ರೆ ಮಹಿಳೆಯಾಗಿ ಹುಟ್ಟಿದ್ದೇ ನಮ್ದು ತಪ್ಪ? ಯಾಕೆ ಮಹಿಳೆಯಾಗಿ ಹುಟ್ಟಿದ್ವಿ ನಾವು? ಹಾಗಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡಬೇಕು? ನಮ್ಮ ಜವಾಬ್ದಾರಿ ಏನಿದೆ ಸಾಹಿತಿಗಳಾಗಿ? ಕೊನೆ ಪಕ್ಷ ನಮ್ಮ ಬರವಣಿಗೆಯ ಮೂಲಕವಾದರೂ ನಾವು ಇದನ್ನ ಪ್ರತಿಭಟಿಸಬೇಕು. ಇಂಥ ಹೀನಾಯ ಕೃತ್ಯಗಳು ನಡೆದಾಗ ನಾವೆಲ್ಲರೂ ಕೂಡ ಇದರ ವಿರುದ್ಧ ನಿಂತಿದ್ದೀವಿ ಅನ್ನುವಂತಹ ನಿಲುವನ್ನು ಕೂಡ ನಾವು ಸಾಹಿತಿಗಳಾದವರು ತಗೊಳ್ಳುವಂತಹ ಒಂದು ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ. ಯಾವುದೇ ಹೆಣ್ಣು ಮಕ್ಕಳಿಗೆ ಎಲ್ಲಿಯೂ ಕೂಡ ಶೋಷಣೆಯಾಗುವ ರೀತಿಯಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಸಮಾಜ ಪ್ರಯತ್ನ ಪಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲಿಯೇ ಕೂಡ ನಾವು ಮೊದಲನೇದಾಗಿ ಶುರು ಮಾಡ್ಕೋಬೇಕು. ನಮ್ಮ ಮನೆಯ ಮಕ್ಕಳನ್ನ, ನಮ್ಮ ಮನೆಯಲ್ಲಿರುವಂತಹ ಗಂಡು ಮಕ್ಕಳನ್ನ ನಾವು ಹೆಂಗೆ ಬೆಳೆಸ್ಬೇಕಾಗಿದೆ? ಮಹಿಳೆಯರನ್ನು ಗೌರವಿಸಿ, ಮಹಿಳೆಯರನ್ನ ಸ್ನೇಹಾತ್ಮಕವಾಗಿ ನೋಡಿ, ಸ್ನೇಹಿತರಂತೆ ನೋಡಿ. ಒಂದು ವೇಳೆ ಯಾವುದೇ ಮಹಿಳೆಗೆ ತೊಂದರೆ ಆದರೂ ಕೂಡ ಅದನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನೀವು ನಿಲ್ಲಬೇಕು.
ಅನ್ನುವಂಥ ಮನೋಭಾವನೆಯಿಂದ ನಾವು ಇವತ್ತು ನಮ್ಮ ಮಕ್ಕಳನ್ನು ಬೆಳೆಸಿದ್ದೇ ಆದಲ್ಲಿ ಮುಂದಿನ ಒಂದು ಹಂತದಲ್ಲಾದರೂ ಕೂಡ ಮಹಿಳೆಯರನ್ನು ಈ ಮಟ್ಟಕ್ಕೆ ಶೋಷಣೆ ಮಾಡುವಂತಹ, ಈ ಮಟ್ಟಕ್ಕೆ ಕ್ರೂರಾತ್ಮಕವಾಗಿ ನಡೆಸ್ಕೊಳ್ಳುವಂತಹ ಘಟನೆಗಳು ಕಡಿಮೆ ಆಗಬಹುದೇನೋ ಅನ್ನುವಂತಹ ಭಾವನೆ ನಂದಾಗಿದೆ. ಇದಿಷ್ಟು ಮಹಿಳೆಯರ ಬಗ್ಗೆ ನಾವು ಹೇಳೋದಾದರೆ, ಮಹಿಳೆಯ ಈ ನಮ್ಮ ಲೇಖಕಿಯರ ಬಳಗ ಯಾವ ರೀತಿ ಇದೇ ಒಂದು ತಾರತಮ್ಯವನ್ನು ನೋಡಿಕೊಂಡು, ಇದೇ ಗಂಡು ಹೆಣ್ಣಿನ ವರ್ಗ ಭೇದವನ್ನು ಅಥವಾ ಈ ಭೇದಗಳನ್ನು ನೋಡ್ಕೊಂಡೇ ಬಂದಂತಹ ಒಂದಷ್ಟು ಮಹಿಳೆಯರು ಆಗ್ತಾನೆ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಂತಹ, ಒಂದಷ್ಟು ಆಗ್ತಾನೆ ಯೌವನದಲ್ಲಿದ್ದಂಥ ಒಂದಷ್ಟು ಮಹಿಳೆಯರಿಗೆ ಅವಾಗ ಅನಿಸೋಕೆ ಶುರುವಾಯಿತು. ಇಲ್ಲಿ ಮನೆ ಮನೆ ಕವಿಗೋಷ್ಠಿ ಪ್ರಾರಂಭವಾಯಿತು. ಆ ಕವಿಗೋಷ್ಠಿಯಲ್ಲಿ ನಾವು ಹೋಗ್ತಾ ಇದ್ವಿ. ಆದರೆ ನಮಗೆ ಬೇಕಾದ ರೀತಿಯಲ್ಲಿ ತೆಗೆದುಕೊಳ್ಳೋಕ್ಕಲ್ಲ ಆಗ್ತಾ ಇಲ್ಲ, ಅಥವಾ ನಮ್ಮನ್ನು ಸರಿಸಮಾನವಾಗಿ ಅಲ್ಲಿ ನೋಡ್ತಾ ಇಲ್ವೇನೋ, ಅಥವಾ ನಮಗೆ ಏನು ಬೇಕಾಗಿ ಅದು ನಮಗೆ ದಕ್ತಾ ಇಲ್ವೇನೋ ಅನ್ನುವಂಥ ಭಾವನೆ ಅಲ್ಲಿದ್ದಂಥ ಕೆಲವರಿಗೆ ಕಾಡಿ ಆ ವೇಳೆಗೆ ಅನುಪಮಾ ನಿರಂಜನ್ ಅವರ ಒಂದು ಕೃತಿಯನ್ನು ನಾವು ಓದಿದ್ವಿ. ಅವರ ಒಂದು ಆತ್ಮಚರಿತ್ರೆ ಬರೆದಂತಹ ಒಂದು ಕೃತಿ. ಅದರಲ್ಲಿ ಅವ್ರು ಹೇಳ್ಕೊತಾರೆ, ಇದೇ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಇತ್ತು. ಆಗ ನಾವು ಕೂಡ ಮಹಿಳೆಯರಿಗಾಗಿಯೇ ಒಂದು ಸಂಘಟನೆಯನ್ನು ನಾವು ಮಾಡಿಕೊಡ್ಬೇಕು ಅಂತ ಅವರು ಬರೆದಿದ್ದನ್ನು ನಾವು ಓದ್ಕೊಂಡು ಆಗ ಹುಟ್ಟಿದ್ದೆ ಲೇಖಕಿಯರ ಸಂಘ. ಅದು ಇವತ್ತು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮೊನ್ನೆ ನಡೀತು ಅಂತ ಅವ್ರು ಹೇಳಿದ್ರಲ್ಲ, ಅಂತ ಅದ್ಭುತವಾದಂಥ ಕಾರ್ಯಕ್ರಮ ನಡೆಯೋದಕ್ಕೆ ಹಿನ್ನೆಲೆಯಾಗಿ ಸುಮಾರು ಅಷ್ಟು ವರ್ಷಗಳ ಹಿಂದೆ ಲೇಖಕಿಯರ ಸಂಘ ಹುಟ್ಕೋತು. ಅದನ್ನು ನೋಡಿ ನಮಗೆಲ್ಲೂ ಕೂಡ ಸ್ಫೂರ್ತಿ ಬಂದು ಹಾಸನದಲ್ಲಿಯೂ ಕೂಡ ನಾವೊಂದು ನಮ್ಮದೇ ಆದಂಥ ಮಹಿಳೆಯರಿಗೆ ಸೀಮಿತವಾಗಿರುವಂತಹ, ಮಹಿಳೆಯರೇ ನಡೆಸುವಂತಹ, ಮಹಿಳೆಯರಿಗೆ ಹೆಚ್ಚು ಅವಕಾಶ ಸಿಗುವಂತಹ, ಮಹಿಳೆಯರೇ ಹೆಚ್ಚಾಗಿ ತೆರೆದುಕೊಳ್ಳುವಂತಹ, ಯಾವುದೇ ಸಂಕೋಚವಿಲ್ಲದೆ ಅಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಸೃಷ್ಟಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಾವೊಂದು ಲೇಖಕಿಯರ ಬಳಗ, ಮೊದಲು ಅದು ಗೆಳತಿಯರ ಬಳಗ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಏನಂತ ಎಲ್ಲರೂ ಆಗ್ತಾನೆ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ವಿ. ಈಗಿನ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಈ ತಂತ್ರಜ್ಞಾನಗಳು ಏನೂ ನಮ್ಗೆ ಅವಾಗ ಇರಲಿಲ್ಲ. ಒಂದು ಫೋನ್, ಲ್ಯಾಂಡ್ಲೈನ್ ಫೋನ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ನಮಗೆ. ಎಲ್ಲವನ್ನು ಪತ್ರಿಕೆಯಲ್ಲೇ ಓದಬೇಕಾಗಿತ್ತು, ನಾವೇ ಬೆಳ್ಕೋಬೇಕಾಗಿತ್ತು. ನಾವು ಏನು ಬರೆದ್ವಿ, ಏನು ಬಿಟ್ವಿ ಅಂತ ನೋಡೋರು ಕೂಡ ಅವತ್ತಿನ ಕಾಲದಲ್ಲಿ ಯಾರೂ ಇರಲಿಲ್ಲ. ಹೀಗೋಗಿ, ಹೀಗೆ ಮಾಡಿ, ಹೀಗೆ ಬರೀರಿ ಅಂತ ಹೇಳುವಂತಹ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ. ಯಾವ ಸಾಹಿತಿಗಳು ಕೂಡ ಹಾಸನಕ್ಕೆ ಬರ್ತಾ ಇರಲಿಲ್ಲ. ಯಾವುದೂ ನಾವು ನೋಡೇ ಇರಲಿಲ್ಲ ಅಲ್ಲಿವರೆಗೂ. ನಾವು ಹಾಸನ ಜಿಲ್ಲೆಯಲ್ಲಿ ತುಂಬ ವರ್ಷಗಳಿಂದ ನಾವು ಹಾಸನಲ್ಲೇ ಇದ್ದು ಯಾವುದೇ ಒಂದು ಸಾಹಿತ್ಯಿಕ ವಾತಾವರಣ, ಮೇಡಮಿಗೆ ಗೊತ್ತು, ನನಗೆ ಗೊತ್ತಿರೋಂಗೆ ಯಾವುದೇ ಒಂದು ಸಾಹಿತ್ಯ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ. ಮೊದಲನಾಗಿ ಚುಟುಕು ಸಾಹಿತ್ಯ ಪರಿಷತ್ತು ಅಂತ ಶುರುವಾಯಿತು. ಆಮೇಲೆ ಇದು ಮನೆ ಮನೆ ಕವಿಗೋಷ್ಠಿ ಶುರುವಾಯಿತು. ಅದನ್ನೆಲ್ಲ ನೋಡಿದಾಗ ನಮ್ಗೆ ಇದ್ದಂಥ ಒಂದು ಅಸಮಾಧಾನ, ಈ ತಾರತಮ್ಯಗಳನ್ನು ನೋಡಿಕೊಂಡು ನಾವೇ ತೆರ್ಕೊಳ್ಳುವಂಥ ಅವಕಾಶಗಳಿಲ್ಲ ಅಂತ ನಾವು ಮನಗಂಡು ಗೆಳತಿಯರ ಬಳಗ ಅಂತ ನಾವು ಶುರು ಮಾಡಿ 7 ಜನ ನಾವು ಗೆಳತಿಯರು ಪ್ರಾರಂಭದಲ್ಲಿ ಶುರು ಮಾಡಿದ್ವಿ. ಆ 7 ಗೆಳತಿಯರಿಂದ ಸಾಕಷ್ಟು ಜನ ಎಲ್ಲ ಸೇರಿಕೊಂಡ್ರು. ತುಂಬ ಅದ್ಭುತವಾಗಿ ನಡೆದಂತಹ ಒಂದು ಸಂಘಟನೆ ಅದು. ಅವತ್ತು ನಾವು ಎಲ್ಲರೂ ಕೂಡ ಹೀಗೆ ಒಂದೊಂದು ಮನೆಗೆ ಹೋಗಿ ಸೇರ್ಕೊಳ್ತಾ ಇದ್ವಿ. ಪ್ರತಿ ತಿಂಗಳು ಒಂದು ವಿಚಾರವನ್ನು ಕೊಡ್ತಾ ಇದ್ರು. ಕಡ್ಡಾಯವಾಗಿ ಅಲ್ಲಿ ಬರೀಲೇಬೇಕಾಗಿತ್ತು. ಯಾವ ಪ್ರಕಾರದಲ್ಲೂ ಬೇಕಾದ್ರೂ ಬರೀರಿ, ಒಟ್ಟಿನಲ್ಲಿ ಬರಿಬೇಕು. ಏಕೆಂದರೆ ಮುಖ್ಯ ಉದ್ದೇಶ ಸಾಹಿತ್ಯ ಸೃಷ್ಟಿಯಲ್ಲಿ ಆಗಬೇಕು, ಸಾಹಿತ್ಯಾಸಕ್ತರು ಸೇರಬೇಕು, ಸಾಹಿತ್ಯದಲ್ಲಿ ಬೆಳವಣಿಗೆಯನ್ನು ಕಾಣಬೇಕು ಅನ್ನೋದೇ ಮೇನ್ ಉದ್ದೇಶ. ಜೊತೆಗೆ ಸ್ಟೇಜ್ ಫಿಯರ್ನ ಕಡಿಮೆ ಮಾಡಬೇಕು. ಯಾರಿಗೂ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಮಾತಾಡಕ್ಕೆ ಬರ್ತಾ ಇರಲಿಲ್ಲ ನಮ್ಗಳಿಗೆ. ಆ ಮಟ್ಟದಲ್ಲಿ ಇದ್ದವರು ಮೊದಲನೇದಾಗಿ ಸ್ಟೇಜ್ ಫಿಯರ್ ಹೋಗಬೇಕು. ಓದುವ ಹವ್ಯಾಸ ನಿರಂತರವಾಗಿ ಬೆಳೆಯಬೇಕು, ಅಧ್ಯಯನಶೀಲತೆ ಬೆಳೆಯಬೇಕು ಅಂತೇಳಿ ಪ್ರತಿ ತಿಂಗಳು ಒಂದು ಪುಸ್ತಕವನ್ನು, ಅತ್ಯಂತ ಉತ್ತಮವಾದದ್ದು ಅಂತ ನಮಗನ್ಸಿದ್ದಂಥ ಒಂದು ಪುಸ್ತಕವನ್ನು ಓದಿ ಆ ತಿಂಗಳಲ್ಲಿ ಆ ಪುಸ್ತಕದ ಬಗ್ಗೆ ನಾವು ಮಾತಾಡಬೇಕಾಗಿತ್ತು. ನೆಕ್ಸ್ಟ್ ನಮ್ಮ ಬರವಣಿಗೆ ಅಲ್ಲಿ ಪ್ರಸ್ತುತಪಡಿಸ್ಬೇಕಾಗಿತ್ತು. ಆ ಬರವಣಿಗೆಯನ್ನು ಅಲ್ಲಿರೋರನ್ನೇ ವಿಮರ್ಶೆ ಮಾಡೋರು. ನಾವೇ ವಿಮರ್ಶೆ ಮಾಡ್ಕೋತಾ ಇದ್ವಿ. ಹೀಗೆ ಬರ್ತಿದ್ದೀರಾ, ಅದು ಹಾಗೆ ಬರಿಬೇಕಾಗಿತ್ತು, ಅಥವಾ ಇನ್ನೂ ಚೆನ್ನಾಗಿ ಬರಿಬೋದಾಯಿತು, ಅಥವಾ ತುಂಬ ಚೆನ್ನಾಗಿ ಬರ್ತಿದ್ದೀರಾ. ಈ ರೀತಿಯಾದಂತಹ ಒಂದು ಪ್ರೋತ್ಸಾಹದಾಯಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅತ್ಯಂತ ತನ್ಮಯರಾಗಿ ನಾವು ಆ ಒಂದು ಕಾರ್ಯದಲ್ಲಿ ಸೇರಿಕೊಂಡ್ವಿ. ಎಷ್ಟು ಉತ್ಸಾಹ ಇರ್ತಿತ್ತು ನಮಗೆ ಅಂತಂದರೆ, ಯಾವುದೇ ಮೂಲೆಯಲ್ಲೂ ಕೂಡ ಕಾರ್ಯಕ್ರಮ ನಡೆದ್ರು ನಾವು ಹೋಗ್ತಾ ಇದ್ವಿ. ಲೇಖಕಿಯರ ಬಳಗದ್ದಾಗಿರ್ಬೋದು, ಮನೆ ಮನೆ ಕವಿಗೋಷ್ಠಿ ಆಗಿರ್ಬೋದು, ನಮಗೆ ಒಂದು ಆ ತುಡಿತ ಇತ್ತು. ನಾವು ಬೆಳಿಬೇಕು, ನಾವು ಕಲಿಬೇಕು, ನಾವು ಬರಿಬೇಕು. ಈ ಎಲ್ಲ ತುಡಿತಗಳು ನಮ್ಮಲ್ಲಿ ಇದ್ದಿದ್ದರಿಂದ ನಾವು ತುಂಬ ಪ್ರಾಮಾಣಿಕವಾಗಿ ಅದರಲ್ಲಿ ಭಾಗವಹಿಸಿದ್ವಿ. ತುಂಬ ನಿಷ್ಠರಾಗಿ ನಾವು ಅಲ್ಲಿ ತೊಡಗಿಸ್ಕೊಂಡ್ವಿ.
ಪ್ರತಿಫಲವಾಗಿ ಏನಾಯಿತು ಅಂದರೆ, ಒಂದು ಕ್ಷಿಪ್ರಗತಿಯಲ್ಲಿ ಹೇಗೆ ಒಂದು ಸಾಹಿತ್ಯ ಕ್ರಾಂತಿ ನಡೀತು ಆ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ನಡೀತು ಅಂತ ಹೇಳ್ಬೋದು. ಇದು ಉತ್ಪ್ರೇಕ್ಷೆ ಅಂತ ಅನಿಸಿದ್ರು ಕೂಡ ಒಟ್ಟಿಗೆ ಒಂದಷ್ಟು ಗೆಳತಿಯರು ಬರೆಯೋದಕ್ಕೆ ಶುರು ಮಾಡಿದ್ರು. ಎಲ್ಲ ಪತ್ರಿಕೆಯಲ್ಲೂ ಕೂಡ ನಮ್ಮದೇ ಬರಹಗಳು, ಬೇರೆ ಜಿಲ್ಲೆಯವರು ನಮ್ಗೆ ಅನ್ನೋರು, ಏನರಪ್ಪ ಹಾಸನ ಜಿಲ್ಲೆಯವರು ಯಾವ ಪತ್ರಿಕೆ ತೆಗೆದ್ರು ಹಾಸನ ಜಿಲ್ಲೆಯವ್ರದೇ ಲೇಖನಗಳಿರ್ತವೆ, ಕಥೆಗಳಿರ್ತವೆ, ಕವಿತೆಗಳಿರುತ್ತೆ ಅಂತ ಹೇಳುವ ಮಟ್ಟದಲ್ಲಿ ಒಂದೇ ಸಲಕ್ಕೆ ಒಂದಷ್ಟು ಗೆಳತಿಯರು ಬೆಳೆದ್ರು. ಒಂದಷ್ಟು ಹೆಸರುಗಳು ಇಡೀ ರಾಜ್ಯಾದ್ಯಂತ ಕೇಳಿಬರೋಕ್ಕೆ ಶುರುವಾಯಿತು. ಪ್ರಶಸ್ತಿಗಳು ಹುಡ್ಕೊಂಡು ಬಂದವು. ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ ಅವಾಗೆ ಪ್ರಶಸ್ತಿಗಳು ನಮ್ಮನ್ನು ಹುಡ್ಕೊಂಡು ಬಂದು ಪ್ರಶಸ್ತಿಗಳು ಕೊಟ್ಟು ನಮ್ಮನ್ನು ಬೆಳೆಸಿದ್ರು. ಇವತ್ತು ಹಾಸನ ಜಿಲ್ಲೆಗೆ ಹೆಸರು ತರುವಂತಹ ಲೇಖಕಿಯರು ಬೆಳೆದ್ರು ಈ ಲೇಖಕಿಯರ ಬಳಗದಲ್ಲಿ. ನಿಜವಾಗ್ಲೂ ಲೇಖಕಿಯರ ಬಳಗನೇ ಕಾರಣ ಅಂತ ನಾನು ಹೇಳ್ತೀನಿ. ಏಕೆಂದರೆ ಅಂತಹ ಒಂದು ವಾತಾವರಣವನ್ನು ಕಲ್ಪಿಸ್ಕೊಳ್ಬೇಕು ಅಂತ ನಮಗೆ ಸ್ಫೂರ್ತಿ ಕೊಟ್ಟಿದ್ದು ಅನುಪಮ ನಿರಂಜನ್ ಅವರು. ಅಷ್ಟೊತ್ತಿಗಾಗಲೇ ಅವರು ಲೇಖಕಿಯರ ಸಂಘವನ್ನು ಪ್ರಾರಂಭ ಮಾಡಿ ಲೇಖಕಿಯರಿಗೋಸ್ಕರನೇ ಕಾರ್ಯಕ್ರಮಗಳನ್ನ ಮಾಡಿ ಲೇಖಕಿಯರಿಗೋಸ್ಕರನೇ ಅವರು ಮುಡಿಪಾಗಿಟ್ಟಂತಹ ಅದು ಒಂದು ಸಂಘಟನೆ ಆಗಿತ್ತು. ಅಂಥದ್ದೇ ಒಂದು ಸಂಘಟನೆ ಹಾಸನದಲ್ಲಿ ಬಂತು. ಆನಂತರ ಎಲ್ಲ ಕ್ಷೇತ್ರಗಳಿಗೂ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಲೇಖಕಿಯರು ತೊಡಗಿಸ್ಕೊಳ್ಳೋಕೆ ಶುರುವಾದರು. ಆದರೆ ಒಂದು ವಿಷಾದ ಏನು, ಇವತ್ತಿಗೂ ಕೂಡ ನಮ್ಮ ಮಹಿಳಾ ಕಾರ್ಯಕ್ರಮದಲ್ಲೂ ಕೂಡ ಪುರುಷರೇ ಪ್ರಧಾನವಾಗಿ ಇರ್ತಾರೆ. ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮದಲ್ಲಿಯೂ ವೇದಿಕೆ ಮೇಲೆ ನೋಡಿದ್ರೆ ಪುರುಷರೇ ವಿಜೃಂಭಿಸ್ತಾ ಇರ್ತಾರೆ. ಇದು ನಮ್ಮ ಜಿಲ್ಲಾ ಮಟ್ಟದಿಂದ ಹಿಡಿದು ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲರಲ್ಲೂ ಕೂಡ ಪುರುಷರೇ ಪ್ರಧಾನವಾಗಿ ಕಾಣ್ತಾ ಇರ್ತಾರೆ. ಈ ಒಂದು ತಾರತಮ್ಯ ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಒಂದು ಇಂಟೆನ್ಷನ್ ಅವತ್ತಿನ ದಿನ ಆಗಿತ್ತು. ನೋಡಿ, ಇವತ್ತು ಹಾಸನ ಜಿಲ್ಲೆ ಅಂತ ಹೆಸರೆತ್ತಿದಾಗ ಮಹಿಳೆಯ ಸಾಹಿತಿಗಳೇ ಇವತ್ತು ಹೆಚ್ಚು ಕಾಣ್ಬರ್ತಾ ಇರೋದು. ಆದರೆ ಯಾವುದೇ ವೇದಿಕೆ ಮೇಲೆ ಹೋದ್ರೂ ಕೂಡ ಇದು ನನ್ನ ಅಸಮಾಧಾನ ಇದೆ. ಪುರುಷರೇ ತುಂಬಿಕೊಂಡು ಹಾಗಾದ್ರೆ ಮಹಿಳೆಯರ ಅರ್ಹತೆ ಇಲ್ವಾ? ಮಹಿಳೆಯರು ಇಲ್ವಾ? ಹಾಗಾದ್ರೆ ಮಹಿಳಾ ಸಾಹಿತಿಗಳು ಇಲ್ವಾ ಹಾಗಾದ್ರೆ ಹಾಸನ ಜಿಲ್ಲೆಯಲ್ಲಿ? ನೋಡಿ, ಇದು ಪುರುಷ ಪ್ರಧಾನ ಸಮಾಜದ ಒಂದು ಪ್ರತಿಫಲವಾಗಿ ಕಾಣಿಸ್ತಾ ಇದೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಮಹಿಳೆಯರನ್ನು ಹತ್ತಿಕ್ಕುವಲ್ಲಿ ಬಹಳ ಸಮರ್ಥರಾಗಿದ್ದಾರೆ ನಮ್ಮ ಪುರುಷರು. ನಾವು ಪುರುಷ ದ್ವೇಷಿಗಳಲ್ಲ. ಆದರೆ ಇಂತಹ ಘಟನೆಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ನಮಗೆ ಪ್ರತಿಭಟಿಸುವಂತಹ ಮನಸ್ಸು ನಮಗೆ ಬರುತ್ತೆ. ನಾವು ಆರಾಮಾಗಿ ಒಪ್ಕೊಂಡ್ಬಿಟ್ಟಿದ್ದೀವಿ. ನಾವು ವೇದಿಕೆ ನಾವೇ ಇದ್ರ ಬಗ್ಗೆ ನಾನು ನಮ್ಮ ಸುಮಾರು ಕಾರ್ಯಕ್ರಮ ಮಾಡಿದಾಗಲೂ ಅಷ್ಟೇ ಎಲ್ಲ ಪುರುಷರೇ ಇದ್ದಾರೆ. ನಾನು ಕೂಡ ಆ ಕಾರ್ಯಕ್ರಮ ಅಲ್ಲ ನಿಮ್ಮ ಕಾರ್ಯಕ್ರಮ ಇದು, ಮಹಿಳೆಯರಿಗೆ ಆದ್ಯತೆ ಕೊಡಿ ನೀವು. ಅಟ್ಲೀಸ್ಟ್ ನಾವು ಮಾಡುವಂತಹ ಕಾರ್ಯಕ್ರಮದಲ್ಲಾದರೂ ಹಾಗಂತ ಪುರುಷರನ್ನ ಕರಿಬೇಡಿ ಅಂತ ನಾವು ಹೇಳೋದು. ನಮ್ಮ ಆದ್ಯತೆ ಮಹಿಳೆಯರು. ಅವ್ರು ನೋಡಿ ಕರಿತಾ ಇದ್ದಾರ. ಈಗ ನೋಡಿ ಸಾಕಷ್ಟು ನೀವು ಪುರುಷರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೀವು ನೋಡಿ, ಎಲ್ಲಿದ್ದಾರೆ ಮಹಿಳೆಯರು? ಎಲ್ಲಿದ್ದಾರೆ? ಮೊನ್ನೆ ಮಮತಾ ಅವರ ಕಾರ್ಯಕ್ರಮಕ್ಕೂ ಹೋಗಿದೆ ನೋಡಿ, ಇಬ್ಬರೇ ಮಹಿಳೆಯರು. ಕೃತಿಕಾರರೊಬ್ರು ಭಾನುವಸ್ತಾಕ್ ಬಿಟ್ರೆ ಕೃತಿಕಾರನ ಬಿಡಿ ಅವ್ರದೇ ಕಾರ್ಯಕ್ರಮ. ದಯಾ ಅವರು ಇಬ್ಬರೇ. ಅದು ಮಹಿಳಾ ಕಾರ್ಯಕ್ರಮ, ಮಹಿಳೆಯ ಬರೆದಿರುವಂತಹ ಪುಸ್ತಕ ಅದು. ಆದರೂ ಕೂಡ ಅಲ್ಲಿ ಪುರುಷರೇ ಇದ್ರು. ಯಾಕೆ ಅಂತಂದ್ರೆ ಇವತ್ತಿನ ನೋಡಿ, ಅವತ್ತಿನ ಕಾಲದಲ್ಲಿ ಮಹಿಳೆಯರ ಸಾಹಿತ್ಯ ಅಡುಗೆ ಮನೆ ಸಾಹಿತ್ಯ ಅನ್ನೋ ಒಂದು ಹೆಸರಿತ್ತು. ಯಾಕೆಂದ್ರೆ ಆಕೆಗೆ ಆವತ್ತಿನ ಕಾಲ ಸೀಮಿತ ವಲಯ ಇತ್ತು. ಆಗಷ್ಟೇ ಅವಳು ಇದು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದಾಳೆ, ಆಗಷ್ಟೇ ಸಮಾಜಕ್ಕೆ ತೆರೆದುಕೊಳ್ತಾ ಇದ್ದು. ಜೊತೆಗೆ ಭಯ ಇತ್ತು, ಆಗಂತೂ ತುಂಬಾ ಭಯ ಇತ್ತು. ಯಾರ ಹೆಸರನ್ನ ಬರಿತಾ ಇದ್ರು ಅಂತ ನಮ್ಮ ಸುಮ್ಮ ಅವ್ರು ಹೇಳಿದ್ರು. ಧೈರ್ಯವಾಗಿ ನಾನೇ ಬರೆದಿದ್ದೀನಿ ಅಂತ ಹೇಳ್ಕೊಳ್ಳೋಷ್ಟು ಕೂಡ ಆಗಿನ ಕಾಲದಲ್ಲಿ ವಾತಾವರಣ ಇರಲಿಲ್ಲ. ಯಾರ್ದೋ ಹೆಸರಿನಲ್ಲಿ ಸಾಹಿತ್ಯವನ್ನ ಬರಿತಾ ಇದ್ರು. ಜೊತೆಗೆ ತಮ್ಮ ಯಾವ್ದಾದ್ರು ಬರೆದ್ರೆ ಅನುಭವ ಈ ಕಾಲದಲ್ಲೇ ನನಗೆ ಅನುಭವ ಆಗಿದೆ. ಹಾಗಾಗಿ ಆವತ್ತಿನ ಕಾಲದಲ್ಲಿ ಅವ್ರಿಗೆ ಯಾವ ರೀತಿ ಅನುಭವ ಆಗಿರ್ಬೋದು. ಜೊತೆಗೆ ಪುರುಷರ ಹಿಡಿತ ತುಂಬಾ ಇತ್ತು. ಆಕೆ ಹೊರಗಡೆ ಹೋಗೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ, ಬರೆಯೋಕ್ಕೂ ಬಿಡ್ತಾರೆ, ಕದ್ದು ಬರೆಯುವಂತಹ ಅಂತಹ ಒಂದು ಸಂದರ್ಭಗಳೇ ಅವತ್ತಿತ್ತು. ಆದರೆ ಇವತ್ತು ಬದಲಾಗಿದೆ. ಇವತ್ತು ಸಮಾಜ ತುಂಬಾ ಬದಲಾಗಿದೆ. ಅದು ಯಾವ ರೀತಿ ಬದಲಾಗಿದೆ ಅಂತಂದ್ರೆ, ಒಬ್ಬ ಮಹಿಳೆ ಧಿಕ್ಕರಿಸಿ ಬರ್ತಾ ಇರ್ಬೇಕು. ನೀನು ಒಪ್ಕೊಂಡ್ರೆ ಒಪ್ಕೊಬಿಟ್ರೆ ಬಿಡು, ನಾನು ಬರಿತಾ ಇದ್ದೀನಿ, ನೀನು ಗಂಡನ ಇಷ್ಟನೇ ಒಪ್ಕೊ, ಇಲ್ಲಾಂದ್ರೆ ಬಿಟ್ಬಿಡು ಅನ್ನುವ ಮಟ್ಟಕ್ಕೆ ನಮ್ಮ ಲೇಖಕಿಯರು ಬಂದ. ಅದೇ ಇದೇನು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳಲಾರೆ. ಇದೇನು ತುಂಬ ಒಳ್ಳೆ ಬೆಳವಣಿಗೆ, ವೇದಿಕೆ ಮೇಲೆ ಆಡುವಂತಹ ಮಾತು ಅಂತಲ್ಲ. ಅಂದರೆ ಆ ಧೈರ್ಯ ಇವತ್ತು ಹೆಣ್ಣು ಮಕ್ಕಳಿಗೆ ಬಂದಿದೆಯಲ್ಲ, ಅದು ಒಳ್ಳೆ ರೀತಿಯಲ್ಲಿ ಹೋಗಲಿ ಅನ್ನೋದೊಂದು ನನ್ನ ಆಶಯ ಆಗ್ತಾ ಇದೆ. ಹೀಗೆ ನಮ್ಮ ಲೇಖಕಿಯರು ಬೆಳಿಬೇಕು. ಇದು ನಮ್ಮ ಲೇಖಕಿಯರ ಬಳಗ ಬೆಳೆದು ಬಂದ ಹಾದಿ. ನಾವು ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಮಾಡ್ತೀವಿ. ಅದ್ಭುತವಾದಂತಹ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ವಿ. ನಮ್ಮ ಮೇಡಮ್ ತುಂಬ ಸಹಕಾರವನ್ನು ನಮಗೆ ಕೊಡ್ತಾ ಇದ್ರು ಎಲ್ಲ ರೀತಿಯಲ್ಲೂ. ಆಮೇಲೆ
ಯಾವ ರೀತಿ ಕಾರ್ಯಕ್ರಮ ಇತ್ತು ಅಂತಂದ್ರೆ ಬಹಳ ಕುತೂಹಲದಿಂದ ಬರೋರು ಪುರುಷರನ್ನ ಆಹ್ವಾನಿಸ್ತಾ, ತಿಂಗಳ ಕಾರ್ಯಕ್ರಮಕ್ಕೆ ಪುರುಷರನ್ನ ಕರಿತಾ ಇರಲಿಲ್ಲ ನಾವು. ಯಾಕೆಂದ್ರೆ ಅವ್ರು ಫ್ರೀ ಆಗಿರ್ಬೇಕು. ನಾವು ತುಂಬಾ ಸ್ವತಂತ್ರವಾಗಿ ಅಲ್ಲಿ ನಮ್ಮ ಮನಸ್ಥಿತಿಗಳನ್ನ, ನಮ್ಮ ಭಾವನೆಗಳನ್ನ ಹಂಚ್ಕೋಬೇಕು. ಅಲ್ಲಿ ಪುರುಷರಿಗೆ ಅವಕಾಶ ಕೊಡ್ತಿರ್ಲಿಲ್ಲ. ಆದ್ರೆ ವಾರ್ಷಿಕೋತ್ಸವದಲ್ಲಿ ನಾವು ಕರಿತಾ ಇದ್ವಿ, ಎಲ್ಲ ಬಂದು ತುಂಬಿಕೊಂಡು ಎಷ್ಟು ಜನ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರೆ ಆಮೇಲೆ ಮಹಿಳೆಯರಿಗೆ ಮೀಸಲಾದಂತ ಪ್ರಶಸ್ತಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಮಹಿಳೆಯರಿಗೆ ಅಷ್ಟೇ ಕೊಡೋದು, ನಾವು ಪುರುಷರಿಗೆ ಕೊಡೋದಿಲ್ಲ. ಯಾಕೆಂದ್ರೆ ನಮ್ಮನ್ನ ನಾವು ಬೆಳೆಸ್ಕೋಬೇಕಾಗಿದೆ. ಇವಾಗ ನಾವು ಒಟ್ಟಿಗೆ ಹೋದಾಗ ಏನಾದ್ರು ನಮ್ಮನ್ನ ಹಿಂದಕ್ಕೆ ತಳ್ತಾರೆ, ಅವರೇ ಮುಂದೆ ಹೋಗಿ ನಿಂತ್ಕೋತಾರೆ. ನೀವು ಸಾರ್ವಜನಿಕವಾಗಿ ಅಂದ್ರೆ ಎಲ್ಲರೂ ಒಟ್ಟಿರುವಂತ ಪ್ರಶಸ್ತಿಗಳ ಬಗ್ಗೆ ನೀವು ನೋಡಿ, ಅಲ್ಲಿ ಪುರುಷರಿಗೆ ಜಾಸ್ತಿ ಆದ್ಯತೆ ಇರೋದನ್ನ ನಾವು ನೋಡ್ತೀವಿ. ಕಾಮನ್ ಸ್ಪರ್ಧೆ ಗೊತ್ತಿಲ್ಲದಲೇ ಈ ಕೆಲವೊಮ್ಮೆ ಹೆಸರಿಲ್ದಲೇ ತಗೊಳ್ತಾರೆ, ಕಥೆನಾಗ್ಲಿ ಕವನಾಗಲಿ, ಅಂಥದ್ರಲ್ಲಿ ಮಹಿಳೆಯರು ಬಂದ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋ ಹೆಸರು ಬರ್ದಿರಲ್ಲ. ಅಂದ್ರೆ ಅಷ್ಟು ಸಮರ್ಥ ಆಗಿದ್ರು ಕೂಡ ಮಹಿಳೆಯರನ್ನ ತುಳಿಯುವಂತ ಪ್ರವೃತ್ತಿ ಎಲ್ಲಾ ಕ್ಷೇತ್ರದಲ್ಲಿ ಇದೆ. ಅದು ಸಾಹಿತ್ಯ ಕ್ಷೇತ್ರ ಒಂದೇ ಅಂತಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರನ್ನ ತುಳಿಯುವಂತಹ ಪರಿಸ್ಥಿತಿ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ಸ್ವಲ್ಪ ಬದಲಾವಣೆಗಳಾಗ್ಬೋದು ಅಷ್ಟೇ. ಈ ನಿಟ್ಟಿನಲ್ಲಿ ನಾವು ಸಾಹಿತಿಗಳಾದವರು ಧೈರ್ಯವಾಗಿ ಮುನ್ನುಗ್ಗಬೇಕು. ಇವತ್ತು ನಾವು ಏನು ಬರಿತೀವೋ ಅದನ್ನ ಮನಸ್ಸಾಕ್ಷಿಗೆ ಒಪ್ಪುವಂತೆ ನಾವು ಬರಿಬೇಕಾಗುತ್ತೆ. ಇನ್ನೊಂದು ಘಟನೆ ಹೇಳಬೇಕು. ಈ ಪ್ರಶಸ್ತಿಗಳ ಆಸೆಗೋ ಅಥವಾ ಕೀರ್ತಿಯ ಆಸೆಗೋ ಮತ್ತೊಂದು ಆಸೆಗೆ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೃತಿ ಚೌರ್ಯವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕೃತಿ ಚೌರ್ಯ? ಈಗಂತೂ ನನಗೆ ಅಂಗೈನಲ್ಲಿ ಎಲ್ಲ ಸಿಗ್ತಾ ಇದೆ. ಗೂಗಲ್ನ ಒತ್ಬಿಟ್ರೆ ಸಾಕು, ನಿಮ್ಗೆ ಯಾವ್ದು ಬೇಕಾದಂಥ ಮಾಹಿತಿಗಳು ಸಿಗುತ್ತೆ. ಯಥಾವತ್ತಾಗಿ ಆ ಮಾಹಿತಿಗಳನ್ನು ಕಾಪಿ ಮಾಡ್ಕೊಳ್ಳೋದು, ಪೇಸ್ಟ್ ಮಾಡೋದು, ಅದನ್ನು ಪತ್ರಿಕೆಗಳಿಗೆ ಕಳಿಸೋದು. ಇದೇನು ಒಂದಷ್ಟು ದಿನ ನಮಗೆ ಹೆಸರು ಸಿಗ್ಬೋದು ಅಷ್ಟೇ. ಆದರೆ ನಮ್ಮ ಸ್ವಂತಿಕೆ ಅನ್ನೋದು, ನಾವೇ ಅಡುಗೆ ಮಾಡಿ ಬಡಿಸುವ ಇದರಲ್ಲಿ ಹೇಗಿರುತ್ತೆ, ಯಾರೋ ಮಾಡಿದ್ದನ್ನ ಕೊಡುವಂತಹದ್ದು ಹೇಗಿರುತ್ತೆ. ಈ ಒಂದಲ್ಲ ಒಂದಿನ ಕಳ್ಳ ಸಿಗ್ತಾನೆ. ಈಗಾಗಲೇ ಸಿಗಾಕೊಳ್ತಾ ಇದ್ದಾರೆ, ಕೃತಿ ಚೌರ್ಯವನ್ನ ಮಾಡಿ ಸಿಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕೀರ್ತಿಯ ಅಂಶಗಳಿಗಾಗಲಿ ಮತ್ತೊಂದಕ್ಕಾಗಲಿ ನಮ್ಮ ಮಹಿಳೆಯರು ಅದಕ್ಕೆ ಆಕರ್ಷಣೆಗೆ ಒಳಗಾಗ್ತಿದ್ದೇನೆ. ಸ್ವತಃ ನೀವೇ ಬರೀರಿ, ನಿಮ್ಗೆ ಆ ಶಕ್ತಿ ಇದೆ. ನೀವು ಸಾಹಿತ್ಯಕ್ಕೆ ಆಸಕ್ತರಾಗಿ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ನಿಮಗೆ ಸಾಹಿತ್ಯ ಓದುವ ನಿಮಗೆ ಸಾಮರ್ಥ್ಯ ಇದೆ, ಬರೆಯುವಂಥ ಸಾಮರ್ಥ್ಯ ಇದೆ, ಪರಿಶ್ರಮ ಬೇಕಾಗಿದೆ ಅಷ್ಟೇ. ಸ್ವಲ್ಪ ಪರಿಶ್ರಮವನ್ನು ನಾವು ಹಾಕಬೇಕಾಗುತ್ತೆ. ಓದಬೇಕು, ಅಧ್ಯಯನವನ್ನ ಮಾಡಬೇಕು. ಇವತ್ತು ಓದ್ದಲೇ ನಾನು ದೊಡ್ಡ ರೈಟರ್ ಆಗ್ತೀನಿ ಅಂತಾನೆ. ಜೊತೆಗೆ ನಾಯಿ ಕೊಡೆಗಳ ಹಾಗೆ ಉಟ್ಕೊಂಡಿರುವಂತಹ ಈ ಸಂಘ ಸಂಸ್ಥೆಗಳು ಕೂಡ ಒಂದು ಕವಿತೆಗೆ ಪ್ರಶಸ್ತಿ ಕೊಡ್ತಾರೆ ನೋಡಿ. ಪ್ರಶಸ್ತಿಗೂ ಬಹುಮಾನಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಸಂಘಟಕರಿಗೆ. ಒಂದು ಕೃತಿಗೆ ಕೊಡುವಂಥದ್ದು, ಸಮಗ್ರ ಸಾಧನೆಗೆ ಕೊಡುವಂಥದ್ದು ಪ್ರಶಸ್ತಿ. ಒಂದು ಕವಿತೆಗೆ, ಒಂದು ಕತೆಗೆ ಕೊಡೋದು ಬಹುಮಾನ. ಆ ಬಹುಮಾನಕ್ಕೂ ಪ್ರಶಸ್ತಿಗೂ ವ್ಯತ್ಯಾಸವೇ ಗೊತ್ತಿಲ್ಲದಿರುವಂತಹ ನಾಯಿ ಕೊಡೆಗಳಂತೆ ಎದ್ದಿರುವಂತಹ ಅನೇಕ ಸಂಘ ಸಂಸ್ಥೆಗಳು ಒಂದು ಚುಟುಕ ಬರೆದವ್ರನ್ನ ಕರೆದಿ ಹಾರ ಹಾಕಿ ಶಾಲೊಸಿ ಅವ್ರಿಗೊಂದು ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ಕೊಟ್ಟು ಅವರು ಭ್ರಮಾಲೋಕದಲ್ಲಿ ತೇಲಿ ಹೋಗ್ತಾ ನಾನು ದೊಡ್ಡ ಕವಿ ಅಂತ ಭ್ರಮೆಯಲ್ಲಿ ತೇಲಿಸುವಂತಹ ಒಂದು ಅನಾಹುತಕಾರಿ ಕೆಲಸಗಳು ಇವತ್ತು ನಡೀತಾ ಇದೆ. ಇದು ತಪ್ಪಬೇಕಾಗಿದೆ. ಇದನ್ನು ತಪ್ಸಕ್ಕಾಗಲ್ಲ. ಇದರ ಹಿಂದೆ ಬಹಳಷ್ಟು ಷಡ್ಯಂತ್ರಗಳು ಇರ್ತವೆ. ಇದನ್ನೆಲ್ಲ ನಾವು ತಪ್ಸಕ್ಕಾಗಲ್ಲ. ನಾವೇ ಅದನ್ನ ಸರಿ ಮಾಡ್ಕೊಳ್ಬೇಕು. ಅವರು ನಮಗೆ ಬಹುಮಾನ ಕೊಟ್ಟು ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ನಾವು ಕೇಳ್ಕೋಬೇಕು, ನಮಗೆ ಏನು ಅರ್ಹತೆ ಇದೆ ಪ್ರಶಸ್ತಿ ತಗೊಳಕ್ಕೆ, ನನಗೇನು ಅರ್ಹತೆ ಇದೆ, ನಾನು ಏನು ಬರ್ದಿದ್ದೀನಿ ಅಂತ ನನಗೆ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಾ ಅಂತ ನಮ್ಮನ್ನು ನಾವೇ ಅವಲೋಕನಗಳನ್ನು ಮಾಡ್ಕೋಬೇಕಾಗಿದೆ. ಹಾಗಿದ್ದಾಗ ಮಾತ್ರ ಒಬ್ಬ ಸಾಹಿತಿ ಮುಂದೆ ಹೆಜ್ಜೆ ಇಟ್ಟು ನಡೆದು ಒಬ್ಬ ದೊಡ್ಡ ಲೇಖಕನೋ ಕವಿಯೋ ಕಥೆಗಾರನೋ ಆಗಲಿಕ್ಕೆ ಸಾಧ್ಯತೆ ಇದೆ. ಇವನು ಎಲ್ಲಿ ಒಂದು ಚುಟುಕಕ್ಕೆ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡ್ಬಿಟ್ರೆ ಅವನಲ್ಲೇ ನಿಂತು ಹೋಗ್ತಾನೆ. ಮುಂದೆ ಅವನು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಅದೇ ಭ್ರಮೆಯಲ್ಲಿ ಇಟ್ಕೊಂಡು ನಾನೊಬ್ಬ ದೊಡ್ಡ ಸಾಹಿತಿ, ನನಗೆ ಪ್ರಶಸ್ತಿ ಬಂದಿದೆ ಅನ್ನೋ ಒಂದು ಹಮ್ಮನಲ್ಲಿ ನಿಂತ್ಕೊಂಡವನು ಕಳೆದು ಹೋಗ್ತಾನೆ. ಅಲ್ಲಿ ಸಾಹಿತಿ ಬೆಳಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗೆ ನಮ್ಮನ್ನೇ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಇಲ್ಲಿ ಯಾರನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರವೇ ಅಂಥದ್ದು, ಯಾರನ್ನು ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ನಾವೇ ಬೆಳೆಸ್ಕೊಳ್ಬೇಕು. ಮಾರ್ಗದರ್ಶನ ಪಡ್ಕೋಬಹುದು ಅಷ್ಟೇನೆ. ಏನಾದರೂ ಹೇಳಿ ಇದು ನಾನು ಬರ್ದಿದ್ದೀನಿ, ಹೀಗಿರ್ಬೋದು ಹಾಗಿರ್ಬೋದು ಅಂತ ನಾವು ಒಂದಷ್ಟು ಮಾರ್ಗದರ್ಶನವನ್ನೇ ಪಡ್ಕೋಬೋದೇ ವಿನಃ ನಾನು ಯಾರು ನನ್ನನ್ನು ಬೆಳೆಸ್ಬಿಡ್ತಾರೆ, ನಾನು ಮೇಲೆ ಹೊರಟೋಗ್ತೀನಿ ಅನ್ನುವಂತಹ ಯಾವುದೇ ಆಸೆಗಳನ್ನ ನಾವಿಲ್ಲಿ ಇಟ್ಕೊಳ್ಬಾರ್ದು ಅಂತಲೇ ನಾನು
ಹೊಸದಾಗಿ ಬರುವಂತಹ ಲೇಖಕರಿಗೆ ಸಲಹೆಯನ್ನು ಕೊಡ್ತೀವಿ. ಮುಖ್ಯವಾಗಿ ನಾವು ಬೆಳಿಬೇಕು ಅಂದರೆ ಅಧ್ಯಯನಶೀಲರಾಗಬೇಕು, ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ನಾವೇನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಲೇಖಕಿಯರ ಬಳಗ ಅಷ್ಟೆಲ್ಲ ಸಾಧನೆ ಮಾಡಿದೆ, ಒಂದಷ್ಟು ದಿನದಲ್ಲಿ ಸ್ಟಾಪ್ ಆಗ್ಬಿಟ್ಟಿತ್ತು. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ರು. ಮೇಡಮ್ ಲೀಲಾವತಿ ಮೇಡಮ್ ಅಧ್ಯಕ್ಷರಾಗಿದ್ದರು, ಸುಶೀಲಾ ಅವರು ಅಧ್ಯಕ್ಷರಾಗಿದ್ದರು, ಮತ್ತು ಶಾಂತ ಅವರು ಅಧ್ಯಕ್ಷರಾಗಿದ್ದರು. ಇನ್ಯಾರು ಅಧ್ಯಕ್ಷರಾಗಿದ್ರೆ ಬಂದ್ಬಿಟ್ರೆ ಕಷ್ಟ, ಬಂದಿದ್ದ. ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಅವಾಗ ಮಾಡಿದ್ರು. ಲೇಖಕಿಯರ ಬಳಗ ಅಂತಂದ್ರೇನೆ ಇಡೀ ಸ್ಟೇಟ್ನಲ್ಲೇ ತಿರುಗಿ ನೋಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ನಾವು ಮೊನ್ನೆ ಹೋದಾಗಲೂ ಕೂಡ ಅಲ್ಲಿರುವಂಥ ಲೇಖಕಿಯರು ಹೇಳಿದ್ರು, ಎಂತೆಂಥ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೀರಾ, ನಿಜಕ್ಕೂ ಕೂಡ ನಿಮ್ಮ ಸಂಘ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು, ಈ ಮಾತು ಇವತ್ತಿಂದಲ್ಲ, ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಕೂಡ ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಕೂಡ ನೀವು ಈಗಿರುವಂತಹ ಪದಾಧಿಕಾರಿಗಳು ಅದೇ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಸಾಹಿತ್ಯಾಸಕ್ತರನ್ನು ಹೆಚ್ಚು ಹೆಚ್ಚು ಒಳಗೊಳ್ಳುವಂತೆ ಮಾಡಿ ಸಾಹಿತ್ಯವನ್ನು ತುಂಬ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಬರೆಯುವಂಥವರು, ಅಲ್ಲಿ ಬೆಳಿಬೇಕು ಅನ್ನೋರು ಅವ್ರನ್ನ ಹುಡುಕಿ ಹೊಸ ಹೊಸ ಪ್ರತಿಭೆಗಳನ್ನು ಬೆಳಕಿಗೆ ತನ್ನಿ. ಏಕೆಂದರೆ ಒಂದಷ್ಟು ಹೆಸರುಗಳಿಗಷ್ಟೇ ಹಾಸನ ಜಿಲ್ಲೆ ಸೀಮಿತವಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಹೊಸ ಹೊಸ ಸಾಹಿತ್ಯ ಸೃಷ್ಟಿ ಆಗ್ತಾ ಇರಬೇಕು. ಲೇಖಕಿಯರ ಬಳಗದವರು ಮುಖ್ಯವಾಗಿ ನಾನು ಹೇಳ್ತಾನೆ ಇದ್ದೇವೆ ಅದಕ್ಕೆ, ಯಾವ ತಿಂಗಳು ತಪ್ಪಿಸ್ಬೇಡಿ, 4 ಜನ ಸೇರ್ಕೊಳ್ಳಿಬೇಕಾದ್ರೆ ಯಾರಿಗಾಗತ್ತೋ ಅವರೇ ಬರಲಿ. ಪ್ರತಿ ತಿಂಗಳು ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ದೂರಕ್ಕೆ ಹೋಗ್ಬೇಡಿ. 5 ಸಾಹಿತ್ಯಾಸಕ್ತರು 5 ಜನ ಸೇರ್ಕೊಳ್ಳಿ. 5 ಜನಕ್ಕೆ ಸಾಹಿತ್ಯದ ಒಂದು ವಾತಾವರಣ ಸೃಷ್ಟಿಯಾಗಲಿ, ಅವ್ರಿಗೆ ಬರೀಬೇಕು ಅನ್ನುವಂಥ ಒಂದು ಹುಮ್ಮಸ್ ಬರಲಿ. ಇದು ಬೆಳೆಸಿ ಮುಂದೆ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡಿ, ಜೊತೆಗೆ ಲೇಖಕಿಯರಿಗೆ ಸೀಮಿತವಾಗಿರುವಂತಹ ಪ್ರಶಸ್ತಿಗಳನ್ನು ಕೂಡ ಈಗಾಗಲೇ ಕೊಡ್ತಾ ಇದ್ದಾರೆ. ಮುಂದೆನೂ ಕೂಡ ಅದನ್ನು ಹೆಚ್ಚು ಮಾಡಿಸಿ. ತುಂಬ ಜನ ಈಗ ನೀವು ಜಿಲ್ಲಾ ಬೆಂಗಳೂರಿನ ಲೇಖಕಿಯರ ಸಂಘ ನೋಡ್ಬಿಟ್ರೆ ಅದೆಷ್ಟು ದತ್ತಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ದತ್ತಿ ಕೊಟ್ಟಿದ್ದಾರೆ, ಯಾರ ಅವ್ರದ್ದು ದುಡ್ಡು ಯಾರ ಹತ್ರನೂ ಇಲ್ಲ, ಅವ್ರ ಹತ್ರ ಯಾವ ಇದು ಇಲ್ಲ, ಎಲ್ಲರೂ ಕೂಡ ದತ್ತಿಯನ್ನು ಪಡ್ಕೊಂಡು ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ಬೇಕಾದ್ರೆ ಸ್ವಲ್ಪ ಪ್ರಯತ್ನವನ್ನು ಪಡಿ. ತುಂಬ ಜನ ಇದ್ದಾರೆ, ಅವ್ರಿಗೊಂದು ಮಾರ್ಗದರ್ಶನ ಬೇಕು ಅಷ್ಟೇ. ನಾವೊಂದು ದತ್ತಿ ಪ್ರಶಸ್ತಿ ಕೊಡ್ತೀರಾ ಅಂತ ಯಾರು ಒಬ್ಬರು ಹಣ ಉಳ್ಳವ್ರನ್ನ ಖಂಡಿತ ಇಲ್ಲ ಅಂತ ಹೇಳಲ್ಲ ಅವರು. ಅಂತಹ ಒಂದು ಪ್ರಯತ್ನಗಳನ್ನು ನಡೆಸಿ ದತ್ತಿ ಪ್ರಶಸ್ತಿಗಳು ಜಾಸ್ತಿ ಆಗಲಿ. ಯಾವಾಗ ಪ್ರಶಸ್ತಿ ಬಹುಮಾನಗಳನ್ನು ನೀವು ಕೊಡೋದಕ್ಕೆ ಶುರು ಮಾಡ್ತೀರೋ ಆಸಕ್ತರು ಬೆಳೀತಾ ಹೋಗ್ತಾರೆ, ಸಾಹಿತ್ಯ ಕ್ಷೇತ್ರ ವಿಸ್ತಾರವಾಗ್ತಾ ಹೋಗುತ್ತೆ. ಹಾಗಾಗಿ ಇದು ಒಂದು ಕ್ರಮವನ್ನು ಕೈಗೊಳ್ಳಿ. ಜೊತೆಗೆ ನಾನು ಮೇಯ್ನ್ ಹೇಳೋದು ಅಧ್ಯಯನಶೀಲರಾಗಿ. ಇತ್ತೀಚೆಗೆ ಬರುವಂಥವ್ರು ಯಾರು ಕೂಡ ಓದ್ತಾ ಇಲ್ಲ. ನನ್ನ ದೃಷ್ಟಿನಲ್ಲಿ ಯಾವ ಕೃತಿಗಳನ್ನು ಓದದೆ ನಾವು ಎಷ್ಟೆಷ್ಟು ಓದ್ತಾ ಇದ್ವಿ ಅಂತ ನಾವು ಅಂದ್ಕೊಳ್ತೀವಿ. ಇವತ್ತಿನ ಹೊಸಬರಂತೂ ಓದುವಂತಹ ಹವ್ಯಾಸಕ್ಕೆ ಹೋಗ್ತೀವಿ. ಅವ್ರದ್ದೊಂದು ಕವನ ಬಂದ್ಬಿಟ್ಟು ಆ ಕವನನೇ ನೋಡ್ತಾ ಕೂತ್ಕೋತಾರೆ ವಿನಃ ಬೇರೆಯವ್ರ ಕವಿತೆಗಳನ್ನ ಓದೋದಾಗಲಿ, ಬೇರೆಯವ್ರ ಬರಹ ಆಗಲಿ, ಇವತ್ತಿನ ಒಂದು ಯಾರ್ಯಾರು ಬರಿತಾ ಇದ್ದಾರೆ, ಯಾವ ಟ್ರೆಂಡಲ್ಲಿ ಬರಿತಾ ಇದ್ದಾರೆ, ಹೇಗೆ ಬರಿತಾ ಇದ್ದಾರೆ ಅನ್ನೋ ಚರ್ಚೆಗಳೇ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ನಾನು ರಾಜೇಶ್ವರಿ ಮಾತಾಡುವಾಗ ಸಾಹಿತ್ಯದ ಪ್ರಕಾರಗಳನ್ನೇ, ಮೊನ್ನೆ ನಮ್ಮ ಪಲ್ಲವಿ ಕೂಡ ಮಾತಾಡಿದಾಗ ನಾವು ಸಾಹಿತ್ಯದ ಬಗ್ಗೆನೇ ಮಾತಾಡ್ತಿರ್ತೀವಿ. ಯಾರು ಬರಿತಾ ಇದ್ದಾರೆ ಹೊಸಬರು, ಏನು ಬರಿತಾ ಇದ್ದಾರೆ, ಏನಿದೆ. ಜಯಂತಿ ನಾವು ಹಾಗೇನೆ ಚರ್ಚೆ ಮಾಡ್ಕೋತಾ ಇರ್ತೀವಿ. ಅಂದರೆ ಚರ್ಚೆಗಳು ಆಗಬೇಕು. ನಮ್ಮ ವಂಜ ಕೂಡ ಇರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ನಾವು ಚರ್ಚೆ ಮಾಡೋದು ಏನು ಮುಖ್ಯವಾಗಿ ಅಂತಂದರೆ ಹೇಗೆ ಈ ವಯಸ್ಸಲ್ಲೂ ಕೂಡ ನಮ್ಗೆ ಆಸಕ್ತಿ ಬರ್ತಾ ಇದೆ. ನಮ್ಗೆ ಆಸಕ್ತಿ ಕುಂದೇ ಇಲ್ಲ ಅನ್ಬೇಕು. ಅವತ್ತಿನಲ್ಲಿ ಹೇಗಿತ್ತು ಆಸಕ್ತಿ, ಇವತ್ತಿನಲ್ಲಿ ಅದೇ ಆಸಕ್ತಿ ಇದೆ, ಅದೇ ಹುಮ್ಮಸ್ಸಿದೆ, ಹಾಗೆ ಬರಿಬೇಕು ಅಂತ ಅನ್ನಿಸ್ತಾ ಇದೆ. ಇವತ್ತಿಗೂ ನಮ್ಮಲ್ಲಿ ಒಂದು ಅಳುಕಿದೆ. ಇನ್ನು ನಮ್ಮಲ್ಲಿ ಏನೋ ಬರೀಬೇಕಾಗಿತ್ತಾ, ನಮ್ಮ ಬರಹದಲ್ಲಿ ಬೇಕಿತ್ತಾ ಇದು, ಏನು ತಪ್ಪು ಮಾಡಿದ್ವಿ ಇದರಲ್ಲಿ ಅಂತ ನಮ್ಮ ಬರಹದ ಬಗ್ಗೆ ಇವತ್ತವರೆಗೂ ನಮಗೆ ತೃಪ್ತಿ ಅನ್ನೋದೇ ಸಿಕ್ಕಿಲ್ಲ. ಆದರೆ ನನಗಂತೂ ಯಾವ ತೃಪ್ತಿನೂ ಸಿಕ್ಕಿಲ್ಲ. ಅವಾಗ ಅಂದ್ಕೊಳ್ಳೋದು ಏನು, ಹಾಗಾದರೆ ನನಗೆ ತೃಪ್ತಿನೇ ಸಿಕ್ಕಿಲ್ಲ ಅಂದಾಗ ಇನ್ನೇನೋ ಒಂದು ಬರೆಯುವಂತಹ, ಇನ್ಯಾವುದೋ ಒಂದು ಕೃತಿ ಬರುವಂತಹ ಸಾಧ್ಯತೆ ಇರ್ಬೋದೇನೋ ಅಂತ ಸ್ನೇಹಿತರೆಲ್ಲ ಹೇಳೋದನ್ನು ಕೇಳಿದಾಗ ನನಗೂ ಕೂಡ ಆಶಾದಾಯಕ ಅಂತ ಅನಿಸುತ್ತೆ. ಈ ರೀತಿಯಾದಂತಹ ನಾವು ಬರೆದದ್ದು ನಾವೇ ಶ್ರೇಷ್ಠ ಅಂದ್ಕೊಳ್ಳುವಂತಹ ಮನಸ್ಥಿತಿಯಿಂದ ನಾವು ಹೊರಬರಬೇಕು. ನಾವು ಬರ್ತಿದ್ದು ಇನ್ನೂ ಏನೋ ಬೇಕಿತ್ತು, ಇದಕ್ಕೆ ಇನ್ನೂ ಏನೋ ಬರಿಬೇಕಾಗಿತ್ತು ನಾವು ಅಂತ ನಾವು ಅಂದ್ಕೊಳ್ತಾ ಹೋದಾಗಲೇ ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವತ್ತೂ ನಿಂತ ನೀರಾಗಬಾರ್ದು, ಹರಿತಾ ಇರುವಂತಹ ನೀರಾಗಬೇಕು. ಹೊಸ ಹೊಸ ಸಾಹಿತ್ಯ ಸೃಷ್ಟಿ ಆಗ್ತಾ ಇದೆ. ಹಳೆಯ ಸಾಹಿತ್ಯಗಳನ್ನು ಕೂಡ ನಾವು ಓದಬೇಕಾಗುತ್ತೆ. ಅದ್ಭುತವಾಗಿ ಬರೆದಿರುವಂತಹ ಅನೇಕ ವೈಚಾರಿಕ ಕೃತಿಗಳು ನಮ್ಮ ಕಣ್ಮುಂದಿದೆ, ಓದಬೇಕು. ಸಮಯ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಆದರೆ ಎಲ್ಲರಿಗೂ ಇರೋದು 24 ಗಂಟೆ.
ಭೈರಪ್ಪನವ್ರಿಗೂ 24 ಗಂಟೆನೇ, ನಮಗೂ 24 ಗಂಟೆನೇ, ನಿಮಗೂ 24 ಗಂಟೆ. ಆದರೆ ಅವ್ರು ಹೆಂಗೆ ದೊಡ್ಡ ದೊಡ್ಡ ಕೃತಿಗಳನ್ನು ಬರೆದ್ರು, ಆ ಸಾಧ್ಯತೆ ಇದೆ. ಹಾಗೆ ಮಹಿಳೆಯರು ಕೂಡ ಅವತ್ತಿನ ಅಡುಗೆ ಮನೆಯ ಸಾಹಿತ್ಯದಿಂದ ಈಚೆಗೆ ಬಂದ್ಬಿಟ್ಟಿದ್ದಾರೆ. ತುಂಬ ದಶಕಗಳೇ ಕಳೆದೋಯ್ತು, ಅಡುಗೆ ಮನೆಯ ಸಾಹಿತ್ಯದಿಂದ ಹೊರಬಂದು ದಶಕಗಳೇ ಕಳೆದೋಗಿದೆ. ಬಹಳ ವಿಭಿನ್ನವಾದಂತಹ ವೈಚಾರಿಕವಾದಂಥ ಅನೇಕ ಕೃತಿಗಳನ್ನು ಇವತ್ತು ಮಹಿಳೆಯರು ದಿಟ್ಟವಾಗಿ, ನೇರವಾಗಿ, ಧೈರ್ಯವಾಗಿ ಬರಿತಾ ಇದ್ದಾರೆ. ಒಪ್ಕೊಂಡ್ರೆ ಒಪ್ಕೊ, ಬಿಟ್ಟರೆ ಬಿಡು ಅನ್ನುವಂತಹ ಮನೋಭಾವನೆಯನ್ನು ತೋರಿಸ್ತಾ ಅವ್ರು ಬರಿತಾ ಇದ್ದಾರೆ. ಅವೆಲ್ಲವೂ ಕೂಡ ಜನರನ್ನು ತಲುಪ್ತಾ ಇದೆ. ಈ ಒಂದು ಬದಲಾವಣೆಗೆ ಸಾಧ್ಯತೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಅಂತಹದೇ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಲೇಖಕಿಯರ ಬಳಗ ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳಿಬೇಕು. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಲೇಖಕಿಯರ ಬಳಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ಮಾಡಲಿ. ಸಾಕಷ್ಟು ಲೇಖಕಿಯರನ್ನ ತೊಡಗಿಸ್ಕೊಳ್ಳಿ. ಹಾಗೆ ನಾನು ವೇದಂಗೆ ಹೇಳಿದೆ, ಹೊಸಬರು ಬರಬೇಕು ಅಂತಂದರೆ ನಾವು ಕಾಲೇಜುಗಳಿಗೆ ಹೋಗಿ ಅಲ್ಲಿರುವಂಥ ಸಾಹಿತ್ಯಾಸಕ್ತರನ್ನು ಸೆಳೀರಿ. ನೀವು ಅವ್ರಿಗೊಂದು ಸ್ಪರ್ಧೆಯನ್ನು ಕೊಡಿ, ಒಂದು ಓದುವ ಸ್ಪರ್ಧೆಯನ್ನು ಕೊಡಿ. ಅವ್ರು ಓದಿರುವಂಥ ಕೃತಿ ಬಗ್ಗೆ ಅವ್ರು ಮಾತಾಡಲಿ. ಅವ್ರು ಸಾಹಿತ್ಯ ಅಧ್ಯಯನ ಮಾಡ್ದಂಗಾಗುತ್ತೆ, ಮಾತನಾಡುವಂಥ ಶೈಲಿಯನ್ನು ಕೂಡ ರೂಢಿಸ್ಕೊಂಡಂಗಾಗುತ್ತೆ. ಜೊತೆಗೆ ಮುಂದೆ ಬರಿಬೇಕು ಅನ್ನುವಂಥ ಹುಮ್ಮಸ್ಸು ಕೂಡ ಅವರಲ್ಲಿ ಬರುತ್ತೆ. ಹಾಗಾಗಿ ಹೊಸ ಪ್ರತಿಭೆಗಳನ್ನು ಹುಡುಕಿ ನೀವು ಈ ಒಂದು ಕೆಲಸ ನಮ್ಮ ಲೇಖಕಿಯರ ಬಳಗದಿಂದ ಆಗಬೇಕು. ಹಾಗಾದಾಗ ಹೊಸ ಹೊಸ ಪ್ರತಿಭೆಗಳು ಹೊರಬರೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ ನಾನು ನವೇದ ಅವ್ರಿಗೆ ಹೇಳ್ತಾ ಇರ್ತೀನಿ. ಆ ನಿಟ್ಟಲ್ಲಿ ಕೂಡ ಅವ್ರು ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ಸಾಕಷ್ಟು ಒಳ್ಳೆಯ ಕಾರ್ಯಗಳು ಲೇಖಕಿಯರ ಬಳಗದಲ್ಲಿ ನಡೆದಿದೆ. ಆಮೇಲೆ ನಾವು ನಮ್ಮ ಬಳಗದಲ್ಲಿರೋರು ಏನಂದರೆ ನಾವೆಲ್ಲ ಈಕ್ವಲ್ ಇದೆ. ನಾವು ಅಧ್ಯಕ್ಷರಾಗಿರ್ಬೋದು, ನಾವು ಕಾರ್ಯದರ್ಶಿ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ನಾವೆಲ್ಲರೂ ಏನು ಈಕ್ವಲ್. ನಾವೆಲ್ಲರೂ ಸರಿಸಮಾನವಾಗಿ ಕೆಲಸಗಳನ್ನು ಹಂಚಿಕೊಂಡು ಕೆಲಸಗಳನ್ನು ಮಾಡಿಕೊಂಡು ಹೋದಾಗ ಮಾತ್ರ ಈ ಬಳಗವನ್ನು ನಾವು ಒಂದು ಎತ್ತರಕ್ಕೆ ನಿಲ್ಲಿಸೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ ನಾನು ಹೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ಸಾಹಿತ್ಯ ಬರಲಿ ನಮ್ಮ ಹಾಸನ ಜಿಲ್ಲೆಯಿಂದ. ಹೆಚ್ಚು ಹೆಚ್ಚು ಸಾಹಿತಿಗಳು ಪರಿಚಯಿಸಲ್ಪಡಲಿ. ನಮ್ಮ ಹಾಸನದ ಹೆಸರು ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ನಾನು ಹಾರೈಸ್ತಾ ನನ್ನ ಒಂದಿಷ್ಟು ಮಾತುಗಳನ್ನು, ನನ್ನ ಒಂದಿಷ್ಟು ಅಭಿಪ್ರಾಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮೇಡಮ್ ಮಾತಾಡುವಾಗ ಕ್ಷಮೆ ಇರಲಿ. ಮೇಡಮ್ ಮಾತಾಡುವಾಗ ಹೇಳಿದ್ರು ಏನು ಸತ್ವ ಇರಲ್ಲ, ಆದರೆ ಆ ಪ್ರಶಸ್ತಿ ಈ ಪ್ರಶಸ್ತಿ ಎಲ್ಲ ಬರುತ್ತೆ ಅಂತ. ಮೊನ್ನೆ ನಮ್ಮ ಬೆಂಗಳೂರಿಗೆ ಹೋಗಿದ್ದು ಪ್ರಶಸ್ತಿ ತೊಗೊಂಡಿದ್ದ ಕಾರ್ಯಕ್ರಮದ್ದು ಒಬ್ಬರು ಇಲ್ಲಿಯವರೇ ದೊಡ್ಡ ಲೇಖಕಿ ಅಂತ ತಾವು ಹೇಳ್ಕೊತಾ ಇರ್ತಾರೆ.